ಫುಲ್ ರೆಡಿ ಆಯಿತು. ಹಲೋ, ಹೆಂಗಿದ್ದಾರೆ ಎಲ್ಲರೂ? ನನ್ನ ಕೈಯಲ್ಲಿರೋ ಅಕ್ಕಿನ ನೀವು ಎಲ್ಲಾದರೂ ನೋಡಿರ್ತೀರಾ. ಇದಕ್ಕೆ ಇಂಗ್ಲೀಷಲ್ಲಿ ಪರ್ಪಲ್ ಸನ್ಬರ್ಡ್ ಅಂತ ಕರೀತಾರೆ. ಕನ್ನಡದಲ್ಲಿ ನೇರಳೆ ಸೂರಕ್ಕಿ ಇಲ್ಲಾಂದರೆ ಸಕ್ಕರೆ ಬಕ್ಕ ಅಂತ ಕರೀತಾರೆ. ಇದು ಬರೀ ನಮ್ಮ ಹೆಬ್ಬೆಟ್ಟಿನಷ್ಟು ಉದ್ದ ಇರುತ್ತೆ, ಅಂದರೆ ಒಂದು 10 ಸೆಂಟಿಮೀಟರ್ ಅನ್ಕೊಳ್ಳಿ. ಇದ್ರ ತೂಕನೂ ಅಷ್ಟೇ 5ರಿಂದ 10 ಗ್ರಾಮ್, ಅಂದರೆ ಒಂದು ತೊಲೆ ಬಂಗಾರದಷ್ಟು. ಇಷ್ಟು ಸಣ್ಣಕ್ಕಿನ ಇಷ್ಟು ಹತ್ರದಿಂದ ನೋಡೋಕೆ ಚಾನ್ಸೇ ಇಲ್ಲ, ಯಾಕಂದರೆ ಇವು ಹೈಪರ್ ಆಕ್ಟಿವ್ ಇರ್ತವೆ. ಮನುಷ್ಯ ಹತ್ರ ಬಂದರೆ ಸಾಕು, ಇನ್ನೂ 5 ಮೀಟರ್ ದೂರ ಇರೋಷ್ಟೊಳಗೆ ಆರೋಗ್ಬಿಡ್ತವೆ. ಮನುಷ್ಯರ ಕಂಡ್ರೆ ಅಷ್ಟು ಭಯ ಇವಕ್ಕೆ, ಆದರೆ ಮನುಷ್ಯರಿರೋ ಜಾಗದಲ್ಲೇ ಇವು ವಾಸ ಮಾಡ್ತಾವಂತೆ. ಯಾಕೆ ಗೊತ್ತಾ? ಮನುಷ್ಯರಿದ್ದ ಕಡೆ ಹಾವುಗಳು ಹದ್ದುಗಳ ಕಾಟ ಸ್ವಲ್ಪ ಕಡಿಮೆ ಇರುತ್ತೆ. ಹಿಮಾಲಯದಲ್ಲಿ ಎಷ್ಟು ಚಳಿ ಇರುತ್ತೋ ಎಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ಕಡೆ ಈ ಸರಿ ಹೆವಿ ಚಳಿ ಇದೆ. ಇಂಥ ಚಳಿಲಿ ಹೊರಗಡೆ ಬಕೆಟ್ ಅಲ್ಲಿ ಇಟ್ಟಿರೋ ನೀರಲ್ಲಿ ಇದು ಬಿದ್ದುಬಿಟ್ಟಿದೆ. ಸೊ ಇದನ್ನ ಎತ್ಕೊಂಡ್ಬಂದು ಹುಲ್ಲಿನ ಗೂಡು ಮಾಡಿ ಅದರಲ್ಲಿ ಒಂದು ಅರ್ಧ ತಾಸು ಇಟ್ಟು ಇವಾಗ ಹೊರಗಡೆ ಬಿಸಿಲಿಗೆ ತಂದಿದ್ದೀನಿ. ನೋಡೋಕೆ ಹಮ್ಮಿಂಗ್ ಬರ್ಡ್ ತರ ಕಾಣಿಸುತ್ತೆ, ಆದ್ರೆ ಇದು ಅದಲ್ಲ. ಇವಾಗ ನನ್ನ ಕೈಯಲ್ಲಿರೋದು ಹೆಣ್ಣಕ್ಕಿ. ಇದು ಈ ಕಲರ್ ಇರುತ್ತೆ ನೋಡಿ. ಅದರ ಗಂಡು ಹಕ್ಕಿ ನೇರಳೆ ಹಣ್ಣಿನ ಕಲರ್ ಇರುತ್ತೆ, ಶೈನಾಗಿ ಹೊಳಿತಾ ಇರುತ್ತೆ ಬಿಸಿಲಿಗೆ. ಅದರದ್ದು ಫೋಟೋ ಹಾಕ್ತೀನಿ ನೋಡಿ. ಆಗ್ತಾ ಇಲ್ಲ ಇದಕ್ಕಿನ್ನು. ರೈಟ್, ಇರ್ಬೇಕು ನೋಡಿ, ತಿನ್ನು. ಇರುವೀಗ ಓಯ್, ಕೆಳ ನೋಡಿ, ಕೆಳಗ ಇರುವಿ ಯಾಕಡೆ ಹೋಯ್ತದ? 1 ಸೆಕೆಂಡ್ಗೆ 20 ಸಲ ರೆಕ್ಕೆ ಬಡಿಯುತ್ತಂತೆ. ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಸ್ಪೀಡಾಗಿ ಬಡಿತಿರ್ಬೋದು. ಇದು ಹೂವಿನಲ್ಲಿರೋ ಮಕರಂದ, ಅಂದರೆ ಹೂವಿನಲ್ಲಿರೋ ಜೇನು ಅಂತ ಏನಿರ್ತೀವಲ್ಲ ಅದನ್ನು ತಿಂದು ಬದುಕುತ್ತೆ, ಇಲ್ಲಾಂದರೆ ಸಣ್ಣ ಪುಟ್ಟ ಹುಳುಗಳನ್ನ ತಿಂದು ಬದುಕುತ್ತೆ. ಆದರೆ ಮರಿಗಳಿಗೆ ಮಾತ್ರ ಸಣ್ಣ ಹುಳುಗಳನ್ನೇ ತಿನ್ನಿಸುತ್ತೆ, ಯಾಕಂದರೆ ಮರಿಗಳು ಬೆಳಿಬೇಕಾದ್ರೆ ಪ್ರೋಟೀನ್ ಅವಶ್ಯಕತೆ ಜಾಸ್ತಿ ಇರುತ್ತಲ್ಲ, ಹಂಗಾಗಿ. ಇದರ ಬಾಡಿ ಸಣ್ಣದಿರೋದ್ರಿಂದ ಎನರ್ಜಿ ಉಳಿಸ್ಕೋಬೇಕಂದ್ರೆ ಕಂಟಿನ್ಯೂಸ್ ಆಗಿ ಏನಾದರೂ ತಿಂತಾನೇ ಇರುತ್ತಂತೆ. ಇವುಗಳು ಮೇನ್ ಕಾಣಿಸ್ಕೊಳ್ಳೋದು ನಮ್ಮ ದೇಶದಲ್ಲೇ, ಆದರೆ ನಮ್ಮ ದೇಶನ ಬಿಟ್ಟರೆ ನೇಪಾಳ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಲ್ಲಿ ಕೂಡ ಕಾಣಿಸುತ್ತೆ. ವರ್ಷಕ್ಕೆ 2 ಮೊಟ್ಟೆ ಹಾಕುತ್ತಂತೆ. ಹೆಣ್ಣಕ್ಕಿ 15ರಿಂದ 17 ದಿನ ತನಕ ಕಾವು ಕೊಡ್ತಾವಂತೆ, ಅದಾದಮೇಲೆ ಮರಿ ಬರುತ್ತೆ. ಇವುಗಳದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ, ಗೂಡುಗಳನ್ನ ಕಟ್ಕೊಳ್ಳೋಕ್ಕೆ ಜೇಡರ್ ಬಲೆ ಇರ್ತಾವಲ್ಲ, ಅದನ್ನು ಫೆವಿಕಲ್ ಥರ ಯೂಸ್ ಮಾಡ್ತಾವಂತೆ. ಈ ಸಣ್ಣ ಸಣ್ಣ ಎಲೆಗಳಿಂದ ನಾರನ್ನು ತೆಗೆದು ಅದರಿಂದ ಗೂಡು ಕಟ್ಕೊಂತಾವಂತೆ. ಆದರೆ ಆ ಗೂಡು ಯಾರಿಗೂ ಕಾಣಬಾರ್ದು, ಅಂದರೆ ಹಾವು, ಹದ್ದು, ಕಾಗೆ, ಓತಿಕೆ ಅಂತ ಇಂಥವು ಯಾವು ಕಾಣಬಾರ್ದು ಅಂತೇಳಿ ಸಿಕ್ಕ ಕಸ ಕಡ್ಡಿ ಒಣಗಿರೋ ಎಲೆಗಳನ್ನ ತಂದು ಈ ಜೇಡರ್ ಬಲಿನ ಫೆವಿಕಲ್ ಥರ ಯೂಸ್ ಮಾಡಿ ಆ ಗೂಡಿನ ಸುತ್ತಮುತ್ತ ಅಂಟಿಸ್ತಾವಂತೆ. ಅಂದರೆ ನೋಡೋರಿಗೆ ಇದು ಜಸ್ಟ್ ಕಸ ಕಂಡಂಗೆ ಕಾಣಬೇಕು, ಅದ್ರ ಒಳಗಡೆ ಮಾತ್ರ ಗೂಡು ಇರುತ್ತೆ. ನಿಮ್ಮ ಸುತ್ತಮುತ್ತ ಈ ಪಕ್ಷಿಗಳು ಏನಾದರೂ ಕಂಡ್ರೆ ಲೆಕ್ಕ ಹಾಕೊಳ್ಳಿ, ಅಲ್ಲಿನ ಪರಿಸರ ಫುಲ್ಲು ಹೆಲ್ತಿ ಆಗಿದೆ ಅಂತ ಅರ್ಥ. ಇನ್ನೊಂದು ಸ್ಯಾಡ್ ನ್ಯೂಸ್ ಏನಂತಂದರೆ, ಈ ಪಕ್ಷಿಗಳು ಇವಾಗ ತುಂಬ ಸಾಯ್ತಾ ಇದ್ದಾವೆ. ಯಾಕಂದರೆ ನಾವು ತೋಟಕ್ಕೆ, ಗಿಡಗಳಿಗೆ, ಹೂಗಳಿಗೆ ನಾವು ಕೆಮಿಕಲ್ ಸ್ಪ್ರೇ ಮಾಡಿದಾಗ ಈ ಪಕ್ಷಿ ಅದನ್ನು ತಿಂದು ಸತ್ತೋಗ್ತಾ ಇದ್ದಾವೆ. ಹಂಗೆ ಗಾಜಿನ ಗ್ಲಾಸ್ಗಳಿಗೆ ಸ್ಪೀಡಾಗಿ ಬಂದು ಡಿಕ್ಕಿ ಹೊಡೆದು ಕೂಡ ಸಾಯ್ತಾ ಇದ್ದಾವೆ. ಅಲ್ಲಿ ಎಗರ್ಕೊಂಡು ಇದು ಬರ್ತಾ ಇದ್ದಾವೆ, ಇದೇ ಥರ ಸಣ್ಣ ಸಣ್ಣ ಪಕ್ಷಿಗಳು ಬರ್ತಾ ಇದ್ದಾವೆ, ಕೂಗ್ತಾ ಇದ್ದಾವೆ, ಓಡಾಡ್ತಾ ಇದ್ದಾವೆ, ಓಡಾಡ್ತದೆ. ಅವಾಗ ನೋಡೋಣ, ಅಲ್ಲಿ ಬಿಡೋಣ, ಇಲ್ಲಿದಲ್ಲ. ಸಣ್ಣ ಸಣ್ಣ ಇದ್ದಾವೆ, ಓಡಾಡ್ತಾ ಇದ್ದಾವೆ. ಅದು ಹತ್ರ ಬರೋಕ್ಕೆ ನೋಡ್ತಾ ಇದ್ದೆ, ಆದರೆ ಆಗಬಲ್ತು, ಓಡೋಗ್ತಾ ಇದೆ. ಪಕ್ಕ ಮಾಡಿ ಹಾರಾಗ್ಬಿಡ್ತು. ಇದೇನು ಗಿಫ್ಟ್ ನಮಗಿದು?